ವೇದಿಕೆ ಮೇಲಿರೋ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಸಭಿಕರೇ, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಅಶ್ವಥ್ ಅವರ ಜನ್ಮ ಶತಾಬ್ದಿಗೆ ಬಂದು ಈ ಕಾರ್ಯಕ್ರಮವನ್ನು ಕಳೆಗಟ್ಟಿಸಿದ್ದೀರಾ. ದೊಡ್ಡಣ್ಣವ್ರು ಹೇಳಿದಾಗೆ ಕಿಕ್ಕಿರದ ಸಭಾಂಗಣ ಇರುತ್ತೆ ಅಂತ ಅಂದ್ಕೊಂಡ್ವಿ. ಇಂಥ ನಾಚಿಕೆಗೇಡಿತನ ನಮ್ಮ ಕನ್ನಡಿಗರದು. ಮೈಸೂರಲ್ಲಿ ಯಾಕೆ ಕಲಾವಿದರೇ ಇಲ್ವೇ? ಯಾರಿಗೂ ವಿಷಯನೇ ಗೊತ್ತಿಲ್ವಾ? ನನಗನ್ಸುತ್ತೆ ಅವರ ಸ್ನೇಹಿತರು ಸಂಬಂಧಿಕರು ಅಷ್ಟೇ ಜನ ಬಂದಿರೋದು ಅಂತ. ನನಗೆ ಶಂಕರ್ ಅಶ್ವಥ್ ಅವ್ರ ಮೇಲೂ ಕೂಡ ತುಂಬ ಕೋಪ. ಯಾಕಂದರೆ ಯಾರಿಗೂ ಅವರು ತಿಳಿಸೇ ಇಲ್ವೇನೋ ಅಂತ. ಇದೊಂದು ಮನೆಯ ಕಾರ್ಯಕ್ರಮವನ್ನಾಗಿ ಮಾಡಿಕೊಳ್ಳೋಣ ಅಂತಲೂ ಇರ್ಬೋದು ಅಲ್ವಾ? ಹಾಗಾಗಿ ಬೇರೆಯವ್ರನ್ನ ನಾವು ಯಾಕೆ ತೆಗಳೋದು? ಅಶ್ವಥ್ ಅವ್ರ ಬಗ್ಗೆ, ಅವರ ನಡೆ ನುಡಿ, ಅವರ ಅಭಿನಯದ ಬಗ್ಗೆ ಈಗಾಗಲೇ ಮಹನೀಯರೆಲ್ಲ ತಿಳಿಸಿದ್ದಾರೆ. ನಾನು ಸಹ ಅವರೊಟ್ಟಿಗೆ ಒಂದು 4-6 ಸಿನಿಮಾದಲ್ಲಿ ಪಾತ್ರ ವಹಿಸಿದ್ದೀನಿ. ಅದರಲ್ಲಿ ಮಣ್ಣಿನ ದೋಣಿ, ಮೋಡದ ಮರೆಯಲ್ಲಿ, ಕನಸಿನ ರಾಣಿ ಚಿತ್ರಗಳು ತುಂಬ ಅಂಥ ಮಹಾತ್ಮರ ಜೊತೆ ನಾನು ನಡೆಸಿದ್ದೀನಲ್ಲ ಅಂತ ನನಗನ್ಸುತ್ತೆ. ಅವರೆಲ್ಲ ಒಂದು ಹೀರೋ ಅಂತ ನಾವೇನು ಹೇಳ್ತೀವಿ, ಅವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತವರು. ಪೋಷಕ ಪಾತ್ರಧಾರಿಗಳು ಅಂದರೆ ಅವರಿದ್ರೇ ಆ ಪಾತ್ರ ಒಂದು ಕಳೆಗಟ್ತಾ ಇದ್ದಿದ್ದು. ಇಲ್ಲದಿದ್ರೆ ಬರೀ ಹೀರೋನೇ ಇದ್ದಿದ್ರೆ ಆ ಪಾತ್ರ ಯಾವತ್ತಿಗೂ ಕಳೆ ಕಟ್ತಾ ಇರಲಿಲ್ಲ. ಇಂಥ ಮಹನೀಯರಿಂದ, ಇಂಥ ಮಹಾನ್ ಕಲಾವಿದರಿಂದ ಆ ಪಾತ್ರಗಳು ಬೆಳೆದವು ಅಂತ ನನ್ನ ಅನಿಸಿಕೆ. ಅಂಥವರೊಟ್ಟಿಗೆ ನಾನು ಅಭಿನಯಿಸಿದ್ದು ನನ್ನ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಮಣ್ಣಿನ ದೋಣಿ ಅನ್ನೋ ಚಿತ್ರದಲ್ಲಿ ನಮಗೆ ಒಂದು 10 ದಿನ ನಮ್ಮ ಡೇಟ್ಸನ್ನು ತಗೊಂಡಿದ್ರು, ಅಶ್ವಥ್ ಅವ್ರದ್ದು ಮತ್ತು ನಂದು. ಆಮೇಲೆ ನಮ್ಮ ಪಾತ್ರ 3 ದಿನಕ್ಕೆ ಮುಗ್ದೋಯ್ತು. ಆಗ ಅಶ್ವಥ್ ಅವರು ಏನು ಮಾಡಿದ್ರು, ಅವ್ರು ಕೊಟ್ಟ ಹಣದಲ್ಲಿ ಅವರೆಲ್ಲ ಹೇಳಿದಾಗೆ ವಾಪಸ್ಸು, ಅಯ್ಯೋ ನಾನು 3 ದಿನ ಮಾಡಿರೋದು, ಇಷ್ಟು ದುಡ್ಡು ಬೇಡ, ನಾನು ವಾಪಸ್ ಕೊಡ್ತೀನಿ ಅಂತ 3/4 ಭಾಗ ಹಣವನ್ನು ಅವ್ರಿಗೆ ವಾಪಸ್ ಕೊಟ್ಬಿಟ್ರು. ಅದೇ ಪ್ರೊಡ್ಯೂಸರ್, ಬೇರೆ ಯಾರೂ ಅಲ್ಲ, ನಮ್ಮ ಸಂದೇಶ್ ನಾಗರಾಜ್ ಅವರು ಪ್ರೊಡ್ಯೂಸರ್ ಬಂದು, ನೋಡಿ ಅಶ್ವಥ್ ಅವರು ಹೀಗೆ ಮಾಡಿದ್ದಾರೆ, ನೀವು ಏನಾದರೂ ಕಡಿಮೆ ಮಾಡ್ತೀರಾ ಅಂದ್ರೆ, ಏನಿಗ್ರಿ ಅವ್ರಿಗೇನೋ ಬುದ್ಧಿ ಇಲ್ಲ, ಮಾಡ್ತಾರೆ, ನಾನು ಯಾಕೆ ಮಾಡಬೇಕು? ನಾನು ಮಾಡಲ್ಲ. ನನ್ನ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತು, ಅವನ್ನೆಲ್ಲ ಕಾರಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನಾನು ಭಾಗಮಂಡಲದಲ್ಲಿ ಎಲ್ಲ ಶೂಟಿಂಗ್ ಆಗ್ತಾಯಿತ್ತು, ಅದನ್ನೆಲ್ಲ ತೋರಿಸ್ಬೇಕು, ಇಡೀ ಕೂರ್ಗನ್ನು ತೋರಿಸ್ಬೇಕು ಅಂತ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನೀವು 10 ದಿನ ಡೇಟ್ ತೊಗೊಂಡು ನನ್ನ ದುಡ್ಡು ಕಡಿಮೆ ಮಾಡ್ಕೊತೀನಿ ಅಂತಾರ, ನಾನು ಮಾಡ್ಕೊಳ್ಳಲ್ಲ ಅಂತ. ಅದೆಲ್ಲ ಪೇಪರಲ್ಲೆಲ್ಲ ಬಂದಿತ್ತು. ಅಂಥ ಒಂದು ಹಿರಿಯ ಕಲಾವಿದೆ ನಾನು, ಒಂದು ಗಟ್ಟಿ ಕಲಾವಿದೆ. ಸೊ ನನಗೆ ಅವರ ಪಾತ್ರಗಳ ಬಗ್ಗೆ ಹೇಳೋದಕ್ಕೆ ಬೇಕಾದಷ್ಟು ಇದು ಆದಿಶೇಷನ್ ಥರ 1000 ನಾಲ್ಗೆ ಬೇಕು ಅಂತ ಅನಿಸುತ್ತೆ. ಒಂದೊಂದು ಪಾತ್ರಗಳು ಒಂದೊಂದು ವೈವಿಧ್ಯತೆ ಇತ್ತು. ಅಂಥ ಮಹಾನ್ ಕಲಾವಿದರು ನಮ್ಮ ಜೊತೆಯಲ್ಲಿ ಇಲ್ವಲ್ಲ ಅಂತ ಬೇಸರ ಆಗುತ್ತೆ ಅಷ್ಟೇ ಹೊರತು, ಅವರು ಮಾಡಿರುವ ಸಾಧನೆ, ಅವರ ಅಭಿನಯ ಮುಂದೆ ಬರುವ ಪೀಳಿಗೆಗೆ ಒಂದು ಶಾಲೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮುಂದಿನ ಪೀಳಿಗೆಯವರು ಅವರ ಚಿತ್ರಗಳನ್ನು ನೋಡಬೇಕಲ್ಲ, ಅಂಥ ವ್ಯವಧಾನ ಬರೀ ಹೊಡಿ ಬಡಿ ಕಡಿ ಅನ್ನುವಂಥದ್ದು. ಅದರ ಬಗ್ಗೆ ಮಕ್ಕಳು ಕೂಡ, ಇಷ್ಟು ಪುಟ್ಟ ಮಕ್ಕಳು ಕೂಡ ಆ ಸಿನಿಮಾ ಹಾಕು ಅಂತಾರೆ. ನಮ್ದೆಲ್ಲ ಹಾಕಿ ತೋರಿಸಿದ್ರೆ ಈ ಥರ ನಮ್ಮ ಒಂದು ಪೀಳಿಗೆ ಮುನ್ನಡೀತಾ ಇರೋದೇ ಇಲ್ಲ. ಮುಂದಿನ ಮಕ್ಕಳಿಗೆ ಇಲ್ಲಿ ಅವರ ಫೋಟೋನೆಲ್ಲ ಹಾಕಿದಾರಲ್ಲ, ಅವರು ಒಂದು ಫೇಸ್ಬುಕ್ಕಲ್ಲಿ ನಾಳೆ ಅಶ್ವಥ್ ಅವರ ಕಾರ್ಯಕ್ರಮ ಇದೆ, ನನ್ನ ಗ್ಯಾಲರಿ ಇದು ಕೂಡ ಇದೆ, ಬಂದು ವೀಕ್ಷಿಸಿ ಅಂತ ಒಂದು ಹಾಕಿದ್ರು. ಅದನ್ನು ನೋಡಿಕೊಂಡು ನಾನು ಬಂದೆ. ನನ್ನ ಯಾರೂ ಕರೆದಿಲ್ಲ, ಮಾಡಿಲ್ಲ, ಆದರೂ ಕೂಡ ನಾನು ಬಂದೆ. ನನ್ನ ಪ್ರೀತಿಯ ನಟ, ನಾನು ಯಾವಾಗಲೂ ಅವರನ್ನು ಎಷ್ಟು ಮನಸ್ಪೂರ್ವಕವಾಗಿ ಅವರಿಗೆ ವಂದನೆ ಹೇಳ್ತಾ ಇರ್ತೀನೋ ಅಂಥ ಕಲಾವಿದ ನಮ್ಮ ಕನ್ನಡ ನಾಡಿಗೆ ಕೊಟ್ಟಲಲ್ಲ ಕನ್ನಡ ತಾಯಿ, ಅವಳಿಗೆ ನಾನು ನಮಿಸ್ತೀನಿ. ನಮಸ್ಕಾರ.